ವೇದಾಗಮಗಳ ಒಡಲಾದ ಆ ಚಿನ್ಮಯ ಪಾದ ಪದ್ಮಗಳನ್ನ ಮನದಲ್ಲಿ ಸ್ಮರಿಸುತ್ತಾ ಈ ದಿವ್ಯ ಸಂಜೆಯ ಬ್ರಹ್ಮ ವೇದಿಕೆಯನ್ನು ಆಚರಿಸಿದಂತಹ ಬ್ರಹ್ಮ ವಿದ್ಮಣಿಗಳಿಗೆ ಮತ್ತು ಎನ್ನ ಆತ್ಮ ಸ್ವರೂಪಿಗಳಾದ ತಮ್ಮೆಲ್ಲರ ಪಾದಗಳನ್ನ ನೆನೆದು ಈ ಅನುಭವವು ಸಕಲ ಸಹೃದಯಗಳಿಗೂ ಸನ್ಮಂಗಲವನ್ನೇ ನೀಡಲೆಂದು ಆ ಕಾಲನಾಥನಲ್ಲಿ ಆಶಿಸುತ್ತೇನೆ. ಮನುಷ್ಯನ ಬದುಕು ಎಂಥ ವೈವಿಧ್ಯಪೂರ್ಣವಾದ ಬದುಕು. ಈ ಮಾನವ ಜನ್ಮವನ್ನ ತಾಳಿದಂತ ನಾವು ಎಂಥ ಬದುಕನ್ನ ಬದುಕಬೇಕು. ನಮ್ಮ ಬದುಕಿನ ತುಂಬಾ ಎಂಥ ಅನುಭವಗಳ ತುಂಬಿರಬೇಕು. ಆ ಬದುಕನ್ನ ನಾನು ನೆನಪಿಸ್ತಾ ಕೂತರ ಎಂಥ ಆನಂದ ದೊರೆಯಬೇಕು. ಅಂಥ ಅನುಭವಗಳನ್ನ ಮಾನವ ಪ್ರತಿ ಕ್ಷಣ ಕ್ಷಣ ಅನುಭವಿಸ್ತಾ ಹೋದನಂದ್ರ ಆತನ ಜೀವನ ಎಂಥ ವೈಶಿಷ್ಟ್ಯ ಆಗ್ತದ. ಆ ಅನುಭವದ ತುಣುಕುಗಳನ್ನ ಅನುಭವಿಸೋದಕ್ಕಾಗಿ ಮನುಷ್ಯ ಏನು ಮಾಡಬೇಕು? ಆ ಅನುಭವಗಳನ್ನ ಅನುಭವಿಸೋದಕ್ಕಾಗಿ ಆತ ಏನನ್ನ ಮಾಡಬೇಕು ಅಂದ್ರ ಶರಣರ 4 ಮಾತುಗಳನ್ನ ಆಲಿಸಬೇಕು. ಎಂಥ ಮಾತುಗಳನ್ನ ಆಲಿಸಬೇಕು? ಮನುಷ್ಯ ತನ್ನ ಜೀವನದ ಅನುಭವಗಳನ್ನ ನೆನಪಿಸ್ತಿರಬೇಕು. ದುಃಖಪೂರ್ಣವಾದ ಈ ದುಃಖಪೂರ್ಣವಾದ ಜಗತ್ತಿನೊಳಗ ಮನುಷ್ಯ ನಲಿತಾ ನಲಿತಾ ಬಾಳಬೇಕಲ್ಲ. ಮೃತ್ಯುವನ್ನೇ ತೋರಿಸುವಂತ ಮಹಾಕೂಪದೊಳವೆಂಬ ಈ ವಿಶ್ವ ಇಲ್ಲಿ ಸ್ವಲ್ಪ ಆನಂದದಿಂದ ಆತ ಬಾಳಬೇಕಲ್ಲ. ಅದಕ್ಕ ಸತ್ಸಂಗ ಅಂದ್ರು. ಯಾವ ಕಲೆಯನ್ನ, ಯಾವ ಒಂದು ಅನುಭವದ ಮಾತನ್ನ ಏನು ಹೇಳ್ತಾರಲ್ಲ ಅಂಥ ಮಾತನ್ನ ಹೇಳುವವರಿಗೆ ನಾವು ಶರಣರು ಅಂತೀವಿ, ಸಂತರು ಅಂತೀವಿ, ಮಹಾನುಭಾವಿಗಳು ಅಂತೀವಿ. ಮನುಷ್ಯನೇ ಅಂತವರ ಮಾತನ್ನ ಒಂದು ಕ್ಷಣ ಆಲಿಸು. ಜೀವನ ಪಕ್ವ ಆಗ್ತದ. ಮನಸ್ಸು ಅತ್ಯಂತ ಅತ್ಯಂತ ಕೋಮಲ ಆಗ್ತದ. ಭಯದ ಬದುಕಲ್ಲಿ ಏನು ಬದುಕ್ತೀಯ ಮನುಷ್ಯನೇ? ಒಂದು ಕ್ಷಣ ಆ ಭಯದ ಬದುಕಿನಿಂದ ಹೊರಗಡೆ ಬರಲು ಸ್ವಲ್ಪ ಆಸೆ ಮಾಡು. ಮನುಷ್ಯನ ಜೀವನವೇ ಬರೇ ಬದುಕು. ಆ ಬದುಕಿನ ತುಂಬಾ ಏನು ತುಂಬದ ಅಂದ್ರೆ ಭಯ ಭಯ ಭಯ. ಭಯದ ಬದುಕೇ ನಮ್ಮ ಜೀವನ. ಅದರ ಸುಖ ದೊರೆಯೋದು ಎಲ್ಲಿ ಆದ ಹೇಳು ಮನುಷ್ಯನೇ? ಅದಕ್ಕೆ ಶರಣರು ಹೇಳಿದರು, ಈ ಭಯದ ಬದುಕು ಸಾಕು. ಆ ಭಯದ ಬದುಕಿನಲ್ಲೇ ನೀನು ಅಮರತ್ವವನ್ನ ಪಡೆಯಬೇಕಾದ್ರ ಒಂದು ಕ್ಷಣ ಒಂದು ಕೆಲಸ ಮಾಡು. ಅದು ಶರಣರ ಆ ಮಾತುಗಳನ್ನ ಆಲಿಸೋದನ್ನ ಕಲಿಸುತ್ತೆ. ದೇವರ ಆ ಮಾತನ್ನ ನೀನು ಆಲಿಸ್ತಾ ಕೂತ್ಕೋ. ಮನಸ್ಸಿನ ಕಲ್ಮಶ ಎಲ್ಲಿ ತನಕ ಹೋಗೋದಿಲ್ಲ ಅಲ್ಲಿಯ ತನಕ ಮನದೊಳಗ ಭಗವಂತನ ಲೀಲೆ ಹೆಂಗ ಉಳಿಯೋಕೆ ಸಾಧ್ಯ ಅದ? ಮನದ ಕಲ್ಮಶ ಎಲ್ಲದ ಅಲ್ಲಿ ಭಗವಂತ ಒಳಿಯೋದಿಲ್ಲ. ಕಾಮದ ಕಣ್ಣಿಗೆ ಭಗವಂತ ತನ್ನ ರೂಪನ್ನ ತೋರಿಸೋದಿಲ್ಲ. ಅಜ್ಞಾನದ ಭಾವಕ್ಕ ಭಗವಂತ ತನ್ನ ಒಳಪನ್ನ ಹೊಳಿಸೋದಿಲ್ಲ.
ಆದ್ರ ಮನುಷ್ಯನ ಜೀವನ ಹೆಂಗಾಗ್ಯದ? ಕಲ್ಮಶದ ಭಾವ. ಮನಸ್ಸು ಹೆಂಗದ? ಬರೀ ಭಿನ್ನ ಭಾವ, ಬರೀ ಭಯದ ಭಾವ. ಸುಖದ ನೆಲೆ ಎಲ್ಲಿ ಸಿಗುತ್ತದೆ ಹೇಳು ಮನುಷ್ಯನೇ? ಒಂದು ಜೀವ ಕ್ಷಣ 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 ಹುಡುಕ್ತಾ ಹೋಗ್ತದ, ಎಲ್ಲಿ ಆದ ಸುಖ? ಎಲ್ಲಿ ಹೋದ್ರ ನನ್ನ ಭಯ ಹೋಗ್ತದ, ಎಲ್ಲಿ ಹೋದ್ರ ನನ್ನ ಮನದ ಕಲ್ಮಶಗಳು ನಿರ್ನಾಮ ಆಗ್ತಾವಂತ ಹುಡುಕ್ತಾ ಹೋಗ್ತದಲ್ಲ ಜೀವಿ, ಆತ ಶಿಷ್ಯ. ಇವರಿಬ್ಬರ ಸಮ್ಮಿಲನ ಏನದ? ಆ ಮುಖತ್ತ ಏನದಿ? ಆ ಕಮಲದ ಮುಖವನ್ನ ನೋಡ್ತಾ ಬಂದಂತ ದುಂಬಿ ಏನದ? ಇಲ್ಲಿ ಶಿಷ್ಯ ಆಗ್ತಾನ. ಕಮಲದೊಳಗ ಎಂಥ ಮಾಧುರ್ಯ ಅದ, ಎಂಥ ಸೌಗಂಧ ಅದ. ಆ ಸೌಗಂಧದ ಆ ಮರ್ಮವನ್ನ ತಿಳಿದಂತ ದುಂಬಿಗೆ ಶಿಷ್ಯ ಅಂತಂದ್ರು. ಪರಮಾತ್ಮನ ಆನಂದ ತುಂಬಿಕೊಂಡಂತ ಮನಸ್ಸು ಅದಕ್ಕ ಗುರು ಅಂದ್ರು. ಅವರಿಬ್ಬರ ಆ ಮಾತಿನ ಚರ್ಚೆ ಏನದ? ಅವರಿಬ್ಬರ ಮನಸ್ಸನ್ನ ಕೂಡುವ ಸ್ಥಿತಿ ಏನದ? ಇದೇ ಚಮತ್ಕಾರ. ಜಗತ್ತಿನೊಳಗ ಏನಾದ್ರೂ ಚಮತ್ಕಾರ ನಡೆದ್ರ ಅದು ಆ ಸ್ಥಳದಲ್ಲಿ, ಆ ಕ್ಷಣದಲ್ಲಿ ಮಾತ್ರ. ಎಂಥ ಕಲ್ಮಶಗಳವ ಮನುಷ್ಯನಿಗೆ. ಆ ಕಲ್ಮಶದ ಹೃದಯವನ್ನ ಸ್ವಲ್ಪ ಸರಿಸಬೇಕು ಮನುಷ್ಯನೇ. ಎಂಥ ಕಲ್ಮಶದ ಹೃದಯಗಳವ? ಒಬ್ಬ ಶರಣ ಹೇಳ್ತಾನ, ಒಂದು ಊರಿತ್ತು. ಇಂಥ ಒಂದು ಊರು. ಆ ಊರಿನೊಳಗೊಬ್ಬ ಮಹಾ ಶ್ರೀಮಂತರ ಇದ್ದ, ಅತ್ಯಂತ ಸಿರಿವಂತ ಪುರುಷ. ಆತನ ದಾರಿದ್ರ್ಯತೆಯಿಂದ ಆತನಿಗೆ ಒಂದೇ ಒಂದು ವರ್ಷದಲ್ಲಿ ಅತ್ಯಂತ ಕಡು ಬಡವನಾದ. ತಿನ್ನೋದಕ್ಕ ಒಂದು ತುತ್ತು ಅನ್ನ ಕೂಡ ಸಿಗಲಾರದಂತ ಬಡವ ಆ ಶ್ರೀಮಂತನಾದ. ತಿನ್ನೋದಕ್ಕ ಒಂದು ತುತ್ತು ಇಲ್ಲ ಮನೆಯೊಳಗ, ಇನ್ನು ಮನೆಯಲ್ಲಿದ್ದು ಏನು ಮಾಡ್ಲಿ ಅಂದ. ತತ್ಕ್ಷಣ ಕಾಡಿಗೆ ಹೊರಟು ಹೋದ. ನಡಿತಾ ಹೋದ, ಮುಳ್ಳುಗಳನ್ನ ತುಳಿತಾ ಹೋದ. ಆ ಗುಡ್ಡ ಗಾಡನ್ನ ಮೇಲೆ ಏರಿದ. 2-3 ದಿನ ಹೀಗೇ ಹೋದ. ಕಾಡಿನೊಳಗ ವಿಶ್ರಮಿಸಬೇಕು, ಸ್ವಲ್ಪ ಮಲಗಬೇಕು ಅಂತ ತಿಳ್ಕೊಂಡು ಒಂದು ಕಾಡಿನ ಮಧ್ಯೆ ಒಂದು ಆಲದ ಮರ ಇತ್ತು, ಕೆಳಗ ಮಲ್ಕೊಂಡ. ಆ ಆಲದ ಮರದ ಮೇಲೆ ಒಂದು ಗಿಳಿ ಇತ್ತು, ಸುಂದರವಾದ ಗಿಳಿ. ಆ ಹಸಿರಾದ ಕಾಡನ್ನ ನೋಡಿ, ತುಂತುರು ಹನಿಗಳನ್ನ ನೋಡಿ ತನ್ನ ಕಂಠದಿಂದ ಒಂದು ನಾದ ಬಿಟ್ಟಿತು ನೋಡು. ಎಂಥ ನಾದ ಬಿಟ್ಟಿತು! ಆ ಹಾಡಿನೊಳಗ ಕೆಳಗೆ ಮಲಗಿದಂತ ಆ ಬಡ ವ್ಯಕ್ತಿ ಏನಿದ್ದ, ಹಾಡನ್ನ ಕೇಳ್ತಾ ಕೇಳ್ತಾ ತನ್ನ ಮನಸ್ಸನ್ನೇ ಮರೆತಿದ್ದ. ಅಂಥ ಮಾಧುರ್ಯ ಆಡ್ತಿತ್ತು. ಗಿಳಿ ಹಾಡ್ತದ ಏನು? ಬಣ್ಣನ್ನ ನೋಡಿ ಹಾಡ್ತದ, ಮಳೆಯನ್ನ ನೋಡಿ ಹಾಡ್ತದ. ಅದು ಗಿಳಿಯ ಪ್ರಕೃತಿಯ ನಿಯಮ. ಹಾಡಿನ ಮಾಧುರ್ಯದೊಳಗ ಆ ಮನುಷ್ಯ ತನ್ನ ದುಃಖವನ್ನೇ ಮರೆತ. ನಾನು ಬಡವಯಿನಿ ಅನ್ನೋದನ್ನೇ ಮರೆತ. ಹಸಿವು ಮರೆತು, ನೀರಡಿಕೆ ಮರೆತು ಹೋಯಿತು. ಎದರೊಳಗ? ಆ ಕೋಗಿಲೆಯ ನಾದದೊಳಗ. ಹಾಡು ಮುಗಿತು. ಈತ ತತ್ಕ್ಷಣ ಎದ್ದು ನೋಡಿದ, ಏನೋ ಒಂದು ಸೌಂದರ್ಯ ಇತ್ತಲ್ಲ ಅಂತ. ಕೋಗಿಲೆ ಹಾಡೋದನ್ನ ನೋಡಿದ, ಕೋಗಿಲೆಯತ್ತ ಮುಖ ಮಾಡಿದ. ಆಗ ಕೋಗಿಲೆ ಒಂದು ಮಾತು ಕೇಳ್ತ ಮನುಷ್ಯನಿಗೆ, ಹೇಳು ಪುರುಷ, ನೀನು ಎಲ್ಲಿಂದ ಬಂದೆ? ನಿನ್ನ ಮುಖದ ಚರ್ಯೆಯನ್ನ ನೋಡಿದರೆ ನಿನಗೆ ಏನೋ ದುಃಖ ಅದ, ಅತ್ಯಂತ ದುಃಖದಲ್ಲಿ ನೀನಿದ್ದೀಯಲ್ಲ, ಯಾರು ನೀನು? ಆ ಗಿಳಿ ಕೇಳಿತು. ಆತ ತನ್ನ ಎಲ್ಲಾ ಕಥೆಯನ್ನ ಹೇಳಿದ. ನಾನು ಇಂಥ ದೊಡ್ಡ ಶ್ರೀಮಂತ ವಂಶದಲ್ಲಿ ಹುಟ್ಟಿದವನು. ನನ್ನ ದಾರಿದ್ರ್ಯತೆಯಿಂದ ನಾನು ಕುಡಿದೆ, ತಿಂದೆ, ಏನೆಲ್ಲಾ ಮಾಡಿದೆ. ಕೊನೆಗೆ ಒಂದೇ ಒಂದು ವರ್ಷದೊಳಗ ಎಂಥ ದಾರಿದ್ರ್ಯತೆ ಬಂದಿತ್ತು ನನಗಂದ್ರ ಒಂದು ತುತ್ತು ಅನ್ನ ನನ್ನ ಮನೆಯೊಳಗೆ ಇಲ್ಲ. ಅಂಥ ದಾರಿದ್ರ್ಯ ಪುರುಷ ನಾನು.
ಅದಕ್ಕಾಗಿ ಈ ಕಾಡಿನನೇ ಮೊರೆ ಹೊಕ್ಕೆ ಹೊಟ್ಟು ಮತ್ತಾವುದಕ್ಕೂ ಅಲ್ಲ. ಇದನ್ನ ಕಥೆಯನ್ನ ಕೇಳಿದಂತಹ ಕೋಗಿಲೆ ಕಣ್ಣೊಳಗ ನೀರ ತುಂಬಿತ್ತು. ಯಾಕೆ? ಪ್ರಕೃತಿ ಕರುಣೆ ಉಳ್ಳದ್ದು. ಎಲ್ಲಾ ಪಕ್ಷಿಗಳು, ಎಲ್ಲಾ ಪ್ರಾಣಿಗಳು ಮನುಷ್ಯನಿಂತ ಕಟಕನಂತೂ ಅಲ್ಲ, ಎಲ್ಲವೂ ಪ್ರೀತಿಸ್ತವ, ಅವು ಕರುಣೆ ಉಳ್ಳವಂತದ್ದು. ಈತನ ಕಥೆಯನ್ನ ಕೇಳಿ ಕಣ್ಣೊಳಗ ನೀರ ತುಂಬಿತ್ತು ಕೋಗಿಲೆಗೆ. ಆ ಕೋಗಿಲೆ ಹೇಳ್ತು, ನಿನ್ನ ಕಥೆಯನ್ನ ಕೇಳಿದ ನನ್ನ ಮನ ಕಂಪಿಸ್ತಾ ಇದೆ ಮನುಷ್ಯನೇ. ಅದಕ್ಕಾಗಿ ನಾನು ನಿನಗೆ ಒಂದು ಮಾತು ಹೇಳ್ತೀನಿ.